ಅಲ್ವಾ? ಹೌದು, ಗುಣ ನನ್ನ ಒಬ್ಬನೇ ಪ್ರಾಣ ಸ್ನೇಹಿತ. ಅವ್ರು ತೀರ್ ಹೋದ್ರಲ್ವಾ? ಅವ್ರು ತೀರ್ ಹೋಗಿ ತುಂಬಾ ವರ್ಷ ಆಯ್ತು ಅಲ್ವಾ? ಈಗ ಯಾಕೆ ಅವ್ರ ಬಗ್ಗೆ ಏನಿದು ಸಡನ್ ಆಗಿ? ಅವನ ಬಗ್ಗೆ ಮಾತಾಡೋ ಸಮಯ ಬಂದಿದೆ ಕಾಮಾಕ್ಷಿ. ಯಾವಾಗ್ಲೋ ದೂರ ಆದ ಒಂದು ಬಂಧ, ಅನ್ಯಾಯವಾಗಿ ಆರ್ಹೋದ ದೀಪ ತುಂಬಾ ದಿನದಿಂದ ನನ್ನ ಮನಸ್ಸಿನಲ್ಲಿರೋ ಭಾರ. ಅಪ್ಪ ಏನೇ ಇದ್ರೂ ಹೇಳ್ಕೊಳ್ಳಿ ಅಪ್ಪ. ಆರ್ತಿ, ನಾನ್ ನಳನ್ ಗ್ರೂಪ್ ಆಫ್ ಕಂಪನಿ ಸಿಇಒ ಅಂತ ನಿನಗೆ ಸಂಜಯ್ಗೆ ಅಷ್ಟೇ ಯಾಕೆ ಇಡೀ ಊರ್ನವ್ರಿಗೆ ಗೊತ್ತು. ಆದರೆ 25 ವರ್ಷಗಳ ಮುಂಚೆ ಈ ಕಂಪನಿನ ನಾನು ಶುರು ಮಾಡೋದಕ್ಕೆ ಮುಖ್ಯವಾದ ಕಾರಣನೇ ಆ ನನ್ನ ಒಬ್ಬ ಪ್ರಾಣ ಸ್ನೇಹಿತ ಗುಣ ಅಮ್ಮ. ಅವನು ಹಾಕಿದ ಭಿಕ್ಷೆ, ಅವನು ಕೊಟ್ಟ ಐಡಿಯಾದಿಂದ ನಾನು ಅವನು ಸೇರಿ ಪಾರ್ಟ್ನರ್ ಆಗಿ ಶುರು ಮಾಡಿದ ಬಿಸ್ನೆಸ್ಸೇ ಈ ನಳನ್ ಗ್ರೂಪ್ ಆಫ್ ಕಂಪನೀಸ್. ಅವನು ಎಷ್ಟು ವಿಶಾಲ ಹೃದಯದವನಾಗಿದ್ದ ಅಂದ್ರೆ ಅವನ ಹೆಸರು ಕೂಡ ಇಡೋದಕ್ಕೆ ಒಪ್ಕೊಳ್ಳಿಲ್ಲ. ನಾನು ಮುಂದೆ ಬರಬೇಕು, ನಾನು ಗೆಲ್ಲಬೇಕು ಅಂತ ನನ್ನ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ನನ್ನ ಹಿಂದೆ ನಿಂತ್ಕೊಂಡು ಅವನೇ ಅಮ್ಮ ಈ ಕಂಪನಿನ ಇಷ್ಟು ಬೆಳೆಸಿದ್ದು. 5 ವರ್ಷ ಅವನೇ ಅಮ್ಮ ಈ ಕಂಪನಿಗೆ ಕಷ್ಟಪಟ್ಟು ಬೆನ್ನೆಲುಬಾಗಿದ್ದು, ಈ ಕಂಪನಿ ಬೆಳೆಯೋದಕ್ಕೆ ಕಣ್ಣಾಗಿದ್ದ. ಸರಿ ಭವ, ಇದೆಲ್ಲ ಇವಾಗ ಹೇಳೋ ಅವಶ್ಯಕತೆ ಏನಿತ್ತು? ಗುಣನಿಗೆ ಒಬ್ಬಳು ಮಗಳು ಹೆಂಡತಿ ಇದ್ರು. ಕೆಲವು ವರ್ಷದ ಹಿಂದೆ ಒಂದು ಆಕ್ಸಿಡೆಂಟ್ ಅಲ್ಲಿ ಗುಣ ಅವನ ಹೆಂಡತಿ ತೀರ್ ಹೋದ್ರು. ಆ ಆಕ್ಸಿಡೆಂಟ್ ಅಲ್ಲಿ ಅವನ ಮಗಳು ಮಾತ್ರ ಉಳ್ಕೊಂಡ್ಲು. ಆದ್ರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋಣ ಅಂತ ನಾನಲ್ಲಿಗೆ ಹೋಗೋ ಅಷ್ಟರಲ್ಲಿ ಅವಳು ಅಲ್ಲಿಂದ ಮಿಸ್ ಆಗಿದ್ಲು. ನಾನಿಷ್ಟು ವರ್ಷ ಆ ಹುಡುಗಿಗೋಸ್ಕರ ಹುಡುಕ್ತಾನೇ ಇದ್ದೆ. ಆದ್ರೆ ವಿಧಿಯಾಟ ಬೇರೆ ಇತ್ತು. ಈಗ ಆ ಹುಡುಗಿನೇ ನನ್ನ ಕಣ್ಮುಂದೆ ಬಂದಿದ್ದಾಳೆ. ಗುಣ ಅವ್ರ ಮಗಳು ಸಿಕ್ಕಿದಾಳ? ಹೌದು ಕಾಮಾಕ್ಷಿ. ಅಪ್ಪ, ಯಾರಪ್ಪ ಅದು? ಪರಿ. ಭವ, ಹೌದು, ನನಗೂ ಮೊದಲು ಈ ವಿಷಯ ನಂಬೋಕ್ಕಾಗ್ಲಿಲ್ಲ. ಆದ್ರೆ ಇವತ್ತು ನನಗದು ಕನ್ಫರ್ಮ್ ಆಯ್ತು. ಅದು ಪರಿನೇ. ಅವಳೇ ಗುಣನ್ ಮಗಳು. ಈ ಸ್ವತ್ತಿಗೆ, ಆಸ್ತಿಗೆ ಅವಳೇ ಉತ್ತರಾಧಿಕಾರಿ. ನಳನ್ ಗ್ರೂಪ್ ಆಫ್ ಕಂಪನೀಸ್ನ ಒರಿಜಿನಲ್ ಓನರ್ ಪರಿನೇ. ಇವಾಗ ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ ನೀವು? ಇದು ನಿಮ್ಮ ಕಂಪ್ನಿ, ಇದು ನಮ್ ಸ್ವತ್ತು ಭಾವ. ಸಂಜಯ್, ಗುಣ ಸಾಯೋದಕ್ಕೆ ಮುಂಚೆ ನನ್ನ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅವನ್ ಕೊನೆ ಆಸೆನ ಹೇಳ್ದ. ನಾನಿನ್ ಉಳಿಯೋದಿಲ್ಲ ನಳನ್. ನನ್ನ ಮಗಳನ್ನ ಅನಾಥೆಯಾಗಿ ಮಾಡಬೇಡ. ಅವಳನ್ನ ನೀನು ಚೆನ್ನಾಗಿ ನೋಡ್ಕೋ. ಈ ಕಂಪ್ನಿನ ನಾನೇ ಶುರು ಮಾಡಿದ್ದು. ಆದ್ರೆ ನೀನು ಮನಸ್ಸಾಕ್ಷಿ ಇರೋನು. ಹಾಗಾಗಿ ಮುಂದೆ ಪರಿ ಬೆಳೆದು ದೊಡ್ಡವಳಾದ ಮೇಲೆ ಈ ಆಸ್ತಿಲಿ ಅವಳಿಗೆ ಸೇರ್ಬೇಕಾದ ಸರಿಯಾದ ಪಾಲನ್ನ ನೀನ್ ಕೊಡ್ಬೇಕು. ಆಣೆ ಮಾಡು ಅಂತ ಅವನು ತನ್ನ ಮಗಳಿಗೋಸ್ಕರ ಗುಣ ತುಂಬಾ ವರ್ಷದ ಹಿಂದೆನೆ ಸಾಯ್ಬೇಕಾದ್ರೆ ನನ್ನ ಹತ್ರ ಮಾತು ತಗೊಂಡ. ಇದೆಲ್ಲ ನಾವ್ ಹೇಗ್ ನಂಬೋದು? ಇದೆಲ್ಲ ಆಗ್ಬೇಕಾದ್ರೆ ನಿನ್ನ ಅಕ್ಕ ಕೂಡ ನನ್ನ ಜೊತೆಗಿದ್ಲು. ಆಗ ನೀನಿನ್ನೂ ಚಿಕ್ಕವನು. ಆರ್ತಿ ಕೂಡ ಹುಟ್ಟಿರ್ಲಿಲ್ಲ. ಇಷ್ಟು ದಿನ ಪರಿನ ಯಾರು ಅಂತಾನೆ ಗೊತ್ತಿಲ್ಲದೆ ಅವಳನ್ನ ನನ್ನ ಕಂಪ್ನಿನಲ್ಲೊಬ್ಳು ಸಾಧಾರಣ ಎಂಪ್ಲಾಯಿ ಆಗಿ ಟ್ರೀಟ್ ಮಾಡ್ತಿದ್ದೆ. ಆದ್ರೆ ಈಗ ಅವಳು ಗುಣನ ಮಗಳು ಅಂತ ಗೊತ್ತಾದ್ಮೇಲೆ ಈ ಆಸ್ತಿನ ನಾನ್ ಮಾತ್ರ ಅನುಭವಿಸೋಕೆ ನನ್ನ ಮನಸ್ಸಾಕ್ಷಿ ಒಪ್ತಿಲ್ಲ. ಅಪ್ಪ, ಯಾವಾಗ ಅವರು ನನ್ ಪ್ರಾಣ ಮಾನನ ಒಬ್ಬ ರಾಕ್ಷಸನಿಂದ ಕಾಪಾಡಿ ನನ್ನ ಉಳಿಸಿದ್ರೋ ಅವತ್ತೇ ನಾನ್ ನಿರ್ಧಾರ ಮಾಡ್ದೆ ಅಪ್ಪ, ಪರಿ ಅಕ್ಕ ನನ್ ಸ್ವಂತ ಅಕ್ಕನ ಸಮ ಅಂತ. ಆದ್ರೆ ಇವತ್ತವರು ನಿಜವಾಗ್ಲೂ ನಿಮ್ ಬೆಸ್ಟ್ ಫ್ರೆಂಡ್ನ ಮಗಳು ಅಂತ ಗೊತ್ತಾದ್ಮೇಲೆ ತುಂಬಾ ಖುಷಿ ಆಗ್ತಿದೆ ಅಪ್ಪ. ಅಮ್ಮ ಆರ್ತಿ, ಈ ಕಂಪ್ನಿನೇ ಅವರಪ್ಪ ನಮ್ಗೆ ಹಾಕಿದ ಭಿಕ್ಷೆ ಅಂದ್ರೂ ತಪ್ಪಿಲ್ಲ. ಹಾಗೆ ನೋಡಿದ್ರೆ ಈ ಆಸ್ತಿ ಎಲ್ಲ ಅವಳಿಗೆ ಸೇರ್ಬೇಕಾಗಿರೋದು. ಆದ್ರೆ ನಿಂಗೆ ಅಪ್ಪ, ನಿಮ್ ಮನಸಾಕ್ಷಿ ಪ್ರಕಾರ ನಡ್ಕೊಳ್ಳಿ ಅಪ್ಪ. ಇಷ್ಟು ವರ್ಷ ನಾವ್ ಈ ಆಸ್ತಿನ ಅನುಭವಿಸಿದೀವಿ. ನಿಮ್ಮಿಂದ ದೂರಾಗಿರೋ ನಿಮ್ ಗೆಳೆಯನಿಗೆ ನೀವು ಕೊಟ್ಟ ಮಾತಿನಂತೆ ನಡ್ಕೊಳ್ಳೋ ಟೈಮ್ ಈಗ ಬಂದಿದೆ ಅಪ್ಪ.
ಧೈರ್ಯವಾಗಿ ಏನು ಯೋಚನೆ ಮಾಡ್ದೆ ಆ ಮಾತನ್ನ ನೀವು ನಡ್ಸ್ಕೊಡಿಯಪ್ಪ. ಪರಿ ಅಕ್ಕನ್ಗೆ ಈ ಆಸ್ತಿ ಕಂಪನಿ ಸೇರಿತು ಅಂತ ಧೈರ್ಯವಾಗಿ ಹೇಳಿಯಪ್ಪ. ಹಾ ಭಾವ, ಇವ್ರಿಗೆಲ್ಲ ತಲೆ ಕೆಟ್ಟಿದೆ ಭಾವ. ಪರಿ ಗುಣ ಅವ್ರ ಮಗಳು ಅಂತ ನೀವ್ ಎಲ್ರಿಗೂ ಹೇಳಿದ್ರೆ ಗೊತ್ತಾಗೋದು. ಹೇಳಿಲ್ಲ ಅಂದ್ರೆ ಹೇಗ್ ಭಾವ ಗೊತ್ತಾಗತ್ತೆ? ಅಕ್ಕ ಹಾ? ಹೇಳಕ್ಕ. ಈ ಕಂಪ್ನಿನ ಶುರು ಮಾಡಿದ್ದು ಅವರೇ ಆಗಿದ್ರು ಈ ಕಂಪ್ನಿಗೋಸ್ಕರ ನೀವು ಕೂಡ ಇಷ್ಟು ವರ್ಷ ಕಷ್ಟಪಟ್ಟಿದ್ದೀರಾ. ಸಡನ್ ಆಗಿ ಇದೆಲ್ಲ ಅವಳಿಗೆ ಸೇರಿದ್ದು, ಅವಳಿಗೆ ಕೊಡ್ತೀನಿ ಅಂತ ನೀವು ಸಂಪಾದನೆ ಮಾಡಿದ್ದನ್ನು ಅವಳ ಹೆಸರು ಕೊಡಕ್ ಹೋಗ್ತಿದ್ದೀರಲ್ಲ, ಇದೆಲ್ಲ ಮೂರ್ಖತನ ಭಾವ. ನಾನಂತೂ ಒಪ್ಕೊಳ್ಳೋದಿಲ್ಲ. ಹೇಯ್, ನೀ ಯಾರೋ ಒಪ್ಕೊಳ್ಳೋದಕ್ಕೆ? ನನ್ನ ಮಗಳೇ ಕೊಡಿಯಪ್ಪ ಅಂತಿದ್ದಾಳೆ. ನಾನ್ ನಿರ್ಧಾರ ಮಾಡಿದ್ದೀನಿ. ಗುಣನಿಗೆ ನಾನು ಕೊಟ್ಟ ಮಾತಿನ ಪ್ರಕಾರ ನಾನ್ ನಡ್ಕೊಳ್ತೀನಿ. ಪರೀನ ನಳನ್ ಗ್ರೂಪ್ ಆಫ್ ಕಂಪನೀಸ್ಗೆ ಶೇರಿಂಗ್ ಪಾರ್ಟ್ನರ್ ಆಗಿ ಈ ಜಗತ್ತಿಗೆ ಗೊತ್ತಾಗೋ ಹಾಗೆ ಮಾಡ್ತೀನಿ. ಅಕ್ಕ, ಏನಾದ್ರು ಮಾತಾಡಕ್ಕ. ನಾನು ಪರೀನ ನಾಳೆನೆ ನನ್ನ ದತ್ತು ಪುತ್ರಿ ಉತ್ತರಾಧಿಕಾರಿ ಅಂತ ಹೇಳ್ತೀನಿ. ಅಕ್ಕ, ಏನಾದ್ರು ಮಾತಾಡಕ್ಕ, ಏನಾದ್ರು ಹೇಳು. ಸುಮ್ನೆ ನಿಂತ್ಕೋ ಸಂಜಯ್. ನನ್ ಗಂಡ ಏನೇ ಮಾಡಿದ್ರು ಎಲ್ಲ ಯೋಚನೆ ಮಾಡೇ ಮಾಡ್ತಾರೆ. ಅವರಿಗೆ ಅವ್ರು ಕೊಟ್ಟ ಮಾತನ್ನ ನಡೆಸ್ಕೊಳ್ಳೋದಿಕ್ಕೆ ಸುಮ್ನೆ ಬಿಟ್ಬಿಡಿ. ಸೂಪರ್ ಅಮ್ಮ. ಇವತ್ತು ನಮ್ಮ ಅಪ್ಪ ಅಮ್ಮನ ನೋಡಿದ್ರೆ ತುಂಬಾ ಹೆಮ್ಮೆ ಆಗ್ತಿದೆ. ಮಗ, ಯಾರೋ ಇವತ್ತು ಹೊಸ MD ಆಗಿ ಬರ್ತಾ ಇರೋದು? ಕಣ. ಏಯ್ ದಡ್ಡನ್ ಮಕ್ಳ, ಮುಂದಿನ MD ನಾನೇ ಕಣ್ರೋ. ಇವನೊಬ್ಬ ಸೀರಿಯಸ್ ಟೈಮಲ್ಲಿ ಕಾಮಿಡಿ ಮಾಡ್ತಿದ್ದಾನೆ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ಯಾಮಿನಿ ಮೇಡಮ್ ಬರ್ತಿದಾರೆ ಕಣೋ. ಏಯ್ ಯಾರಿಗೆ ಫೋನ್ ಮಾಡ್ತಾ ಇದ್ಯಾ? ಏಯ್, ಯಾವ ಯಾಮಿನಿ ಕಾಮಿನಿ ಮೋಹಿನಿ ಬಂದ್ರು ಸರಿನೇ, ನಾನೇನು ಮಾಡಕ್ಕಾಗಲ್ಲ. ಅರ್ಥ ಆಯ್ತು ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಮೇಡಮ್, ಗುಡ್ ಗುಡ್. ಏನು ನಿನ್ ಬಾಯಿಂದ ಮಾತು ಬರ್ತಿಲ್ವಾ? ಆ ಭಯ ನಿನಗಿರ್ಲಿ. ನಾನ್ ವಾಪಸ್ ಬಂದಾಯ್ತು. ನೀನ್ ಮಾತಾಡಿದ್ದು ಕೇಳಿಸ್ಕೊಂಡೆ. ಅಯ್ಯೋ ನನ್ ಸತ್ತೆ. ಎಷ್ಟು ಧೈರ್ಯ ನಿನಗೆ? ಈ ಆಫೀಸ್ ನಂದು. ನಳನ್ ಸರ್ ನನಗೆ ಫೋನ್ ಮಾಡಿ ನನ್ನ ಬೇಡ್ಕೊಂಡು ಕರೆದಿದ್ದಾರೆ. ಇನ್ಮೇಲೆ ಇಲ್ಲಿ ಯಾರು ನನಗೆ ಎದುರು ಮಾತಾಡೋ ಹಾಗಿಲ್ಲ. ವಿಧಿ ಗುಮ್ತಿದೆ ಮೇಡಮ್. ಶಟ್ ಅಪ್. ಎವ್ರಿಬಡಿ ಬ್ಯಾಕ್ ಟು ವರ್ಕ್. 10 ಈವೆಂಟ್ ಫಂಕ್ಷನ್ ನಮ್ಮ ಕೈಯಲ್ಲಿದೆ. ಹೋಗಿ PPTನ ರೆಡಿ ಮಾಡಿ.